ವರ್ಷದ ಬೇಸಿಗೆಯಲ್ಲಿನ ತಾಪಮಾನ ಹೆಚ್ಚಳದಿಂದ ಕೋಲಾರ ಭಾಗದಲ್ಲಿನ ಮಾವಿನ ಬೆಳೆಯಲ್ಲಿ ಹೂವು ಉದುರುವುದು, ಕಾಯಿ ಕಚ್ಚದೇ ಇರುವುದು ಮತ್ತು ಬಿಸಿಲಿಗೆ ಕಾಯಿಗಳು ನಾಶವಾಗಿರುವ ಸಮಸ್ಯೆಯಿಂದ ಮಾವಿನ ಬೆಳೆ ನಷ್ಟವಾಗಿದೆ. ಮಾವಿನ ಬೆಳೆಯ ನಷ್ಟ ಪರಿಹಾರಕ್ಕಾಗಿ ಈ ಭಾಗದಲ್ಲಿ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸಲಾಗಿದೆ. ಈ ಕುರಿತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಒಂದು 40,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಮಾವು ರೈತರು ಬೆಳೀತಾ ಇದ್ದಾರೆ. ಈ ಸತಿ ನಮಗೆ ಟೆಂಪ್ರೇಚರು ಮತ್ತು ಹವಾಮಾನದಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಕೆಲವು ರೈತರುಗಳಿಂದ ಫೋನ್ಗಳು ಬರ್ತಿತ್ತು, ನಮ್ಮಲ್ಲಿ ಹೂ ಕಚ್ತಾ ಇಲ್ಲ, ಉದುರು ಹೋಗ್ತಿದೆ, ಸ್ವಲ್ಪ ನಮ್ಗೆ ಇಳುವರಿ ಕಡಿಮೆ ಆಗಿದೆ ಅಂತ. ಸೊ ನಾವು ಕೂಡ ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಫೀಲ್ಡ್ಗೆ ಹೋದಾಗ ಇದನ್ನು ಗಮನಿಸಿರ್ತಾರೆ. ಇದು ಒಂದು ಸ್ಟಡಿ ಮಾಡೋದಕ್ಕೆ ನಾವು ನಾಳೆ VC ಆದಾಗ ಜಿಲ್ಲಾಧಿಕಾರಿಗಳು ಕೂಡ ನಮಗೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು. ಹಾಗಾಗಿ ಒಂದು ಟೀಮ್ ಮಾಡಿದ್ವಿ, ನಮ್ಮ KVK ವಿಜ್ಞಾನಿಗಳು ಮತ್ತು ಕಾಲೇಜು, ಹಾರ್ಟಿಕಲ್ಚರ್ ಕಾಲೇಜು ಮತ್ತು ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ತಂಡ ಕಳೆದ ವಾರ ಒಂದು ಫೀಲ್ಡ್ ವಿಸಿಟ್ ಮಾಡಿದ್ದಾರೆ. ಒಂದು 3-4 ತಾಲೂಕಲ್ಲಿ ವಿವಿಧ ರೈತ ತೋಟಕ್ಕೆ ಹೋಗಿ ಪರಿಸ್ಥಿತಿ ನೋಡ್ಕೊಂಡು ಬಂದಿರ್ತಾರೆ. ಅವರು ಕೊಟ್ಟಿದ್ದಂಥ ಮತ್ತು ಗಮನಿಸ್ದಂಗೆ ನಮ್ಮಲ್ಲಿ ಏನಿದೆ ಅಂದರೆ, ಕೋಲಾರ ಜಿಲ್ಲೆಯಲ್ಲಿ ಡಿಸೆಂಬರ್ ಮತ್ತು ಜನವರಿ ಟೈಮಲ್ಲಿ ನಮಗೆ ಫ್ಲವರಿಂಗ್ ಆಗುತ್ತೆ. ಬಟ್ ಈ ಸತಿ ಏನಾಗಿದೆ, ನಮಗೆ ಟೆಂಪ್ರೇಚರ್ ವೇರಿಯೇಷನಿಂದ ನಮಗೆ ಮಾರ್ಚ್ವರೆಗೂ ಕೂಡ ಫ್ಲವರಿಂಗ್ ಬರ್ತಿದೆ. ಅಂದರೆ ಯೂಶಲಿ ಒಂದು ಸತಿ ಬಂದಿಲ್ಲ, ಸ್ಟ್ಯಾಗರ್ಡು ಬಿಟ್ಬಿಟ್ಟು ಫ್ಲವರ್ ಬಂದಿದೆ. ಮಾರ್ಚ್ವರೆಗೂ ನಮಗೆ ಫ್ಲವರಿಂಗ್ ಬಂದಿರೋದ್ರಿಂದ ನಮಗೆ ಟೆಂಪ್ರೇಚರ್ ಜಾಸ್ತಿಯಾಗಿ ಅರೌಂಡ್ 36ರಿಂದ 39 ಡಿಗ್ರಿವರೆಗೂ ಕೂಡ ನಮ್ಮಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗಿರೋದ್ರಿಂದ ಹೂ ಕಚ್ಚಿದೆ, ಉದುರೋಗಿದೆ. ಮತ್ತು ಹೂ ಕಾಯಿ ಬಂದಮೇಲೂ ಕೂಡ ಅದು ಹಳದಿಯಾಗಿ ಉದುರೋಗಿದೆ. ಸೊ ಮತ್ತು ನಮಗೆ ಮಾಯಿಶ್ಚರ್ ಸ್ಟ್ರೆಸ್ ಒಂದ್ಸತಿ ಅದು ಗೋಲಿ ಗಾತ್ರದಾದ್ಮೇಲೆ ಸ್ವಲ್ಪ ಮಣ್ಣಲ್ಲಿ ಮಾಯಿಶ್ಚರ್ ಸ್ಟ್ರೆಸ್ ಇರೋದ್ರಿಂದ ಅಷ್ಟು ಇಳುವರಿ ಅಂದರೆ ಸೈಜ್ ಕೂಡ ಬಂದಿಲ್ಲ. ಮತ್ತು ಏನು ವೆಸ್ಟ್ ಸೈಡು ನಮಗೇನು ಪಶ್ಚಿಮದ ಕಡೆ ಇರುವಂಥ ಕಾಯಿಗಳು ಬಿಸಿಲಿನ ತಾಪಕ್ಕೆ ಸ್ವಲ್ಪ ಅದು ಕೂಡ ಸ್ಕಾರ್ಚಿಂಗ್ ಎಫೆಕ್ಟ್ ಆಗಿರೋದು ಅಂತ ಕಂಡು ಬಂದಿರ್ತದೆ. ಈ ರೀತಿ ಎಲ್ಲ ರ್ಯಾಂಡಮ್ ಆಗಿ ನಾವು ರ್ಯಾಂಡಮ್ ಆಗಿ ನಾವು ಪ್ಲಾಟ್ ವಿಸಿಟ್ ಮಾಡಿ ತಂಡ ನೋಡಿದಾಗ ಅವ್ರು ಗಮನಿಸ್ದಂಗೆ ಅರೌಂಡ್ 25% ಮಾತ್ರ ನಮ್ಗೆ ಇಳುವರಿ ಬಂದಿದೆ ಅಂತ ವರದಿ ನೀಡ್ತಾರೆ. ಅಂದರೆ ಸುಮಾರು ಒಂದು 70 to 75% ನಮಗೆ ಇಳುವರಿ ಕಡಿಮೆ ಇದೆ ಈ ವರ್ಷದಲ್ಲಿ. ಸೊ ಇದೊಂದು ರಿಪೋರ್ಟ್ ನಮಗೆ ಸೈಂಟಿಸ್ಟು ತಂಡದವ್ರು ನಮಗೆ ಕೊಟ್ಟಿರ್ತಾರೆ. ಈ ಒಂದು ತಂಡದ ಆಧಾರದ ಮೇಲೆ ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ತೋಟಗಾರಿಕೆ ನಿರ್ದೇಶಕರಿಗೆ ಒಂದು ವರದಿ ಕೊಡ್ತಾ ಇದ್ವಿ. ಸರ್ಕಾರದಿಂದ ಒಂದು ವಿಶೇಷ ಪ್ರಕರಣ ಅಂತ ಏನಾದ್ರು ಪರಿಗಣಿಸಿ ಇದಕ್ಕೆ ರೈತರಿಗೆ ಒಂದು NDRF ಮಾರ್ಗಸೂಚಿಯನ್ನು ಅದಕ್ಕೆ ಸಹಾಯಧನ ಕೊಡಿ ಅಂತ ನಾವೊಂದು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇದನ್ನು ಒಂದು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ.